ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮಗೆ ವರ್ಷದಲ್ಲಿ 24 ಏಕಾದಶಿಗಳು ಬರ್ತವೆ. ಆದರೆ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿನ ಭೀಷ್ಮ ಏಕಾದಶಿ ಅಂತ ಕರೀತಾರೆ. ಏಕಾದಶಿ ಅಂದರೆ ವಿಷ್ಣುವಿಗೆ ತುಂಬ ಇಷ್ಟವಾದ ದಿನ. ಏಕಾದಶಿಗಳಲ್ಲಿ ವಿಷ್ಣು ದೇವರನ್ನು ಪೂಜಿಸಬೇಕು. ಆದರೆ ತುಂಬ ವಿಶಿಷ್ಟವಾದ ಭೀಷ್ಮ ಏಕಾದಶಿ ಯಾವಾಗ, ಆ ದಿನ ಯಾವ ಕೆಲಸ ಮಾಡಬೇಕು, ಪೂಜೆ ಯಾವ ರೀತಿ ಮಾಡಬೇಕು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಏಕಾದಶಿ ದಿನ ವಿಧಿವಿಧಾನಗಳಿಂದ ಪೂಜೆ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವುದು ಅಂತ ಹೇಳ್ತಾರೆ. ಏಕಾದಶಿ ದಿನ ಉಪವಾಸ ಮಾಡಬೇಕು. ಏಕಾದಶಿ ದಿನ ಉಪವಾಸ ಮಾಡಬೇಕು ಅಂದರೆ ಮುಂದಿನ ದಿನ ದಶಮಿ ದಿನ ಸಂಜೆಯಿಂದಲೇ ಉಪವಾಸ ಮಾಡಬೇಕು. ದಶಮಿ ದಿನ ಮಧ್ಯಾಹ್ನ ಊಟ ಮಾಡಿ ಸಂಜೆ ಹಾಲು ಮತ್ತು ಹಣ್ಣುಗಳು ತಿಂದು ಉಪವಾಸ ಪ್ರಾರಂಭ ಮಾಡಬೇಕು. ಆ ದಿನದಂದು ದ್ವಾದಶಿ ಅಂದರೆ ಏಕಾದಶಿ ಆದ ಮರುದಿನ ಬೆಳಗ್ಗೆಯವರೆಗೂ ಉಪವಾಸ ಮಾಡಬೇಕು. ಈ 3 ದಿನವೂ ಅಂದರೆ ದಶಮಿ ದಿನ, ಏಕಾದಶಿ ದಿನ, ದ್ವಾದಶಿ ದಿನ, ಈ 3 ದಿನ ಬ್ರಹ್ಮಚರ್ಯ ಪಾಲಿಸಬೇಕು. ಬೆಡ್ ಮೇಲೆ ಮಲಗಬಾರದು, ನೆಲದ ಮೇಲೆ ಮಲಗಬೇಕು. ಏಕಾದಶಿ ದಿನ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ತಲೆ ಸ್ನಾನ ಮಾಡಿ ಮನೆಯ ಹೊಸ್ತಿಲನ್ನು ಒರೆಸಿ ಅರಿಶಿನ ಕುಂಕುಮ ರಂಗೋಲಿಯಿಂದ ಹೊಸ್ತಿಲಿಗೆ ಅಲಂಕಾರ ಮಾಡಬೇಕು. ನಂತರ ವಿಷ್ಣು ದೇವರಿಗೋಸ್ಕರ ಒಂದು ಪೀಠವನ್ನು ಅಥವಾ ದೇವರ ಮನೆಯಲ್ಲಾದರೂ ಪೂಜೆ ಮಾಡಬಹುದು. ಮೊದಲನೇದಾಗಿ ಗಂಜಲದಿಂದ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಿ ಮಾಡ್ಕೋಬೇಕು. ಹಾಗೆ ಈ ರೀತಿ ವಿಷ್ಣು ದೇವರಿಗೆ ಇಷ್ಟವಾದ ಶಂಕುಚಕ್ರಗಳು ಬಿಡಿಸಬೇಕು. ಏಕಾದಶಿ ದಿನ ದಿನವಿಡೀ ವಿಷ್ಣು ದೇವರ ಆರಾಧನೆ ಮಾಡ್ಕೋಬೇಕು. ಏಕಾದಶಿ ದಿನ ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ವರ್ಷದಲ್ಲಿ ಬರುವ 24 ಏಕಾದಶಿಗಳು ನಾವು ವಿಧಿವಿಧಾನಗಳಿಂದ ವಿಷ್ಣು ಭಗವಾನರನ್ನು ಪೂಜೆ ಮಾಡುವುದರಿಂದ ಸ್ವರ್ಗಲೋಕ ಪ್ರಾಪ್ತಿಯಾಗುವುದು ಅಂತ ಹೇಳ್ತಾರೆ. ಏಕಾದಶಿ ದಿನ ಆರೋಗ್ಯ ಸಮಸ್ಯೆ ಇರುವವರು ಹಾಲು ಹಣ್ಣುಗಳು ತಿನ್ನಬಹುದು. ಗೋಧಿ ರವೆ ಪಾಯಸ ಅಥವಾ ಗೋಧಿ ರವೆಯಿಂದ ಬೇರೆ ಏನಾದರೂ ಅಡುಗೆ ಮಾಡಿಕೊಂಡು ಊಟ ಮಾಡಬಹುದು. ಆದರೆ ಆ ಅಡುಗೆಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಅಡುಗೆ ಮಾಡ್ಕೋಬಾರ್ದು. ಏಕಾದಶಿ ದಿನ ಅನ್ನ ಊಟ ಮಾಡಬಾರದು. ಏಕಾದಶಿ ದಿನ ಅಕ್ಕಿಯಲ್ಲಿ ಮುರ ಅನ್ನುವಂಥ ರಾಕ್ಷಸ ಇರ್ತಾನೆ ಅಂತ ಹೇಳ್ತಾರೆ. ಅನ್ನ ಊಟ ಮಾಡಬಾರದು. ಅಕ್ಕಿಯಿಂದ ಮಾಡಿರುವಂತಹ ಅಡುಗೆನೂ ಊಟ ಮಾಡಬಾರದು. ಪೂಜೆ ಮಾಡುವ ಜಾಗ ಶುದ್ಧಿ ಮಾಡಿದ ನಂತರ ಅದರ ಮೇಲೆ ಒಂದು ಬ್ಲೌಸ್ ಪೀಸ್ ಅಥವಾ ಒಂದು ಟವಲ್ ಹಾಸಿ ಅದರ ಮೇಲೆ 3 ಬಾರಿ ಅಥವಾ 5 ಬಾರಿ ಅಕ್ಕಿನ ಹಾಕೋಬೇಕು. ನಂತರ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ದೇವರ ಫೋಟೋನ ಇಡಬೇಕು. ವಿಷ್ಣು ಭಗವಾನ್ ಫೋಟೋ ಇಲ್ಲ ಅಂದರೆ ವಿಷ್ಣು ದೇವರ ಇನ್ನೊಂದು ರೂಪವಾದ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲ ಅಂದರೆ ಮಹಾಶಿವನ ಫೋಟೋನೂ ಇಡಬಹುದು. ಆ ಫೋಟೋನ ಬಿಳಿ ಹೂವಿನಿಂದ ಅಲಂಕರಣೆ ಮಾಡಬೇಕು. ವಿಷ್ಣು ದೇವರಿಗೆ ಪರಿಮಳಭರಿತ ಪುಷ್ಪಗಳು ಅಂದರೆ ತುಂಬ ಇಷ್ಟ. ಫೋಟೋ ಮುಂದೆ ಅರಿಶಿನ ಕುಂಕುಮ ಇಡಬೇಕು. ಹಾಗೆ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿ ವಿಗ್ರಹಗಳು ಇದ್ದರೆ ಇಡಬಹುದು. ಹಾಗೆ ಗಣೇಶನ ವಿಗ್ರಹವನ್ನು ಇಡಬೇಕು. ವಿಗ್ರಹಗಳು ಇಲ್ಲ ಅಂದರೆ ಫೋಟೋಗೆ ಪೂಜೆ ಮಾಡಬಹುದು. ಗಣೇಶನ ವಿಗ್ರಹ ಇಲ್ಲ ಅಂದರೆ ಅರಿಶಿಣದಿಂದ ಗಣೇಶನನ್ನು ಮಾಡಿ ಇಡಬಹುದು. ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇದ್ದರೆ ನೀರಿನಲ್ಲಿ ತುಳಸಿ ಎಲೆ ಹಾಕಿ ಆ ನೀರಿನಿಂದ ಸ್ವಾಮಿಗೆ ಅಭಿಷೇಕ ಮಾಡಬೇಕು. ಹಾಗೆ ನಾವು ಯಾವುದೇ ಪೂಜೆ ವ್ರತ ಮಾಡಬೇಕೆಂದರೂ ಮೊದಲನೇ ಪೂಜೆ ಗಣೇಶನಿಗೆ ಸಲ್ಲಿಸಬೇಕು. ಪೂಜೆಯಲ್ಲಿ ಯಾವುದೇ ವಿಘ್ನ ಆಗಬಾರದು ಅಂತ ಗಣೇಶನಿಗೆ ಪೂಜೆ ಮಾಡಬೇಕು. ಅರಿಶಿನ ಕುಂಕುಮ ಗಂಧ ಹೂವು ಧೂಪ ದೀಪ ನೈವೇದ್ಯ ಸಮರ್ಪಣೆ ಮಾಡಬೇಕು. ಏಕಾದಶಿ ದಿನ ಮುಖ್ಯವಾಗಿ ಮಾಡಬೇಕಾಗಿರೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆ. ಅಕ್ಕಿ ಹಿಟ್ಟಿನ ದೀಪಾರಾಧನೆಯಿಂದ ಎಂತಹ ಗ್ರಹ ದೋಷ ಇದ್ದರೂ ಪರಿಹಾರ ಆಗಿ ಪ್ರಶಾಂತವಾಗಿ ಇರ್ತೀರ. ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಬೆಲ್ಲ, ಹಸುವಿನ ತುಪ್ಪ, ಹಾಲು ಹಾಕಿ ನೀರಿನಿಂದ ಮಿಕ್ಸ್ ಮಾಡಿ ಈ ದೀಪಗಳನ್ನು ರೆಡಿ ಮಾಡ್ಕೋಬೇಕು. ಹಾಲು ತುಪ್ಪ ಹಾಕೋದ್ರಿಂದ ದೀಪಗಳು ಮುರಿದು ಹೋಗುವುದಿಲ್ಲ. ಬರೀ ನೀರಿನಿಂದ ಮಾಡಿದರೆ ಬಿಸಿಗೆ ಆ ದೀಪಗಳು ಮುರಿದು ಹೋಗ್ತವೆ. ಈ ದೀಪಗಳನ್ನು ಗಂಧ ಕುಂಕುಮದಿಂದ ಅಲಂಕರಣೆ ಮಾಡ್ಕೋಬೇಕು. ಮೊದಲು ನಾವು ಮಂತ್ರಗಳು ಓದಿದ ನಂತರ ದೀಪಾರಾಧನೆ ಮಾಡಬಹುದು. ಈ ದೀಪಗಳು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ
3, 5, 11 ಈ ರೀತಿ ಎಷ್ಟಾದರೂ ರೆಡಿ ಮಾಡಿ ಇಟ್ಕೋಬಹುದು. ಇಲ್ಲಿ ನಾನು 5 ದೀಪಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಾಘ ಮಾಸದಲ್ಲಿ ಭೀಷ್ಮ ಏಕಾದಶಿ ಫೆಬ್ರವರಿ 20 ಮಂಗಳವಾರದ ದಿನ ಬಂದಿದೆ. ಮಂಗಳವಾರ ಅಂದರೆ ಲಕ್ಷ್ಮೀ ದೇವಿಗೂ ಇಷ್ಟವಾದ ದಿನ. ಹಿಟ್ಟಿನ ದೀಪಾರಾಧನೆ ತುಪ್ಪದಿಂದ ಮಾಡಬೇಕು. ನಾರ್ಮಲ್ ದೀಪಗಳಿಗೆ ನೀವು ಮನೆಯಲ್ಲಿ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಶನಿಗ್ರಹ ದೋಷ ನಿವಾರಣೆ ಆಗುತ್ತೆ. ಶನಿದೇವರ ಆಶೀರ್ವಾದವು ಪ್ರಾಪ್ತಿಯಾಗುತ್ತೆ. ಎಲ್ಲ ರೆಡಿ ಮಾಡಿಕೊಂಡು ಏಕಹಾರತಿಯಿಂದ ದೀಪಾರಾಧನೆ ಮಾಡಬೇಕು. ದೀಪಾರಾಧನೆ ಆದ ನಂತರ ದೀಪಕ್ಕೆ ಕುಂಕುಮ, ಹೂವು, ಅಕ್ಷತೆ ಸಮರ್ಪಣೆ ಮಾಡಬೇಕು. ಭೀಷ್ಮ ಏಕಾದಶಿ ದಿನ ದೀಪಾರಾಧನೆ ಆದ ನಂತರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಈ ದಿನ ನಾನ್ ವೆಜ್ ತಿನ್ನಬಾರದು. ನೆಲದ ಮೇಲೆ ನಿದ್ದೆ ಮಾಡಬೇಕು. ಹಾಗೆ ಆಗಲ್ಲ ಆರೋಗ್ಯ ಸಮಸ್ಯೆಗಳು ಇದ್ದರೆ ಬೆಡ್ ಮೇಲೆ ಇರುವಂತಹ ಬೆಡ್ ಕವರ್ ಚೇಂಜ್ ಮಾಡಿ ನಿದ್ದೆ ಮಾಡಬಹುದು. ಗಣೇಶನಿಗೆ ಅರಿಶಿನ, ಕುಂಕುಮ, ಗಂಧ, ಹೂವು, ಅಕ್ಷತೆ, ಧೂಪ, ದೀಪಾರಾಧನೆ ಆದ ನಂತರ ನೈವೇದ್ಯ ಸಮರ್ಪಣೆ ಮಾಡಬೇಕು. ಗಣೇಶನಿಗೆ ಇಷ್ಟವಾದ ಬೆಲ್ಲ ಅಥವಾ ಯಾವುದಾದರೂ ಹಣ್ಣು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ವಿಷ್ಣು ದೇವರಿಗೂ ಅರಿಶಿನ, ಕುಂಕುಮ, ಗಂಧ, ಹೂವು, ಅಕ್ಷತೆ, ಧೂಪ, ದೀಪಾರಾಧನೆ ಮಾಡಬೇಕು. ಆ ದಿನ ವಿಷ್ಣುವಿಗೆ ಇಷ್ಟವಾಗಿರುವ ತುಳಸಿ ಎಲೆಯನ್ನು ಅರ್ಪಿಸಬೇಕು. ತುಳಸಿ ಎಲೆಯನ್ನು ಅರ್ಪಿಸುತ್ತಾ ವಿಷ್ಣು ಸಹಸ್ರನಾಮ ಓದಬೇಕು. ಓದೋಕ್ಕೆ ಬರಲ್ಲ ಅಂದರೆ ತುಳಸಿ ಎಲೆ ಅರ್ಪಿಸುತ್ತಾ ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ ಅಂತ 108 ಬಾರಿ ಪಠಿಸಬೇಕು. ಇಲ್ಲಾಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅನ್ನುವ ಈ ಶ್ಲೋಕನ 3 ಬಾರಿ ಪಠಿಸಬೇಕು. ಈ ಶ್ಲೋಕವನ್ನು 3 ಬಾರಿ ಪಠಿಸಿದರೆ ವಿಷ್ಣು ಸಹಸ್ರನಾಮ ಓದಿದಷ್ಟು ಪುಣ್ಯ ಪ್ರಾಪ್ತಿಯಾಗುವುದು. ವಿಷ್ಣು ದೇವರ ಆಶೀರ್ವಾದ ಪಡಿಬೇಕು ಅಂದರೆ ತಪ್ಪದೆ ಈ ದಿನ ಲಕ್ಷ್ಮೀ ದೇವಿಗೂ ಪೂಜೆ ಮಾಡಬೇಕು. ತುಳಸಿ ಎಲೆನೂ ಅರ್ಪಿಸಬೇಕು. ಹಾಗೆ ನೈವೇದ್ಯವಾಗಿ ಅಕ್ಕಿಯಿಂದ ಮಾಡಿರೋ ಪಾಯಸವನ್ನು ಅರ್ಪಿಸಬಾರದು. ಗೋಧಿ ರವೆಯಿಂದ ಮಾಡಿರುವಂಥ ಪಾಯಸವನ್ನು ಅರ್ಪಿಸಬಹುದು ಅಥವಾ ಯಾವುದಾದರೂ ಹಣ್ಣುಗಳನ್ನು ಅರ್ಪಿಸಬಹುದು. ನೈವೇದ್ಯ ಮಾಡಿದ ನಂತರ ಕರ್ಪೂರದಿಂದ ಆರತಿ ಮಾಡಬೇಕು. ಹಾಗೆ ಈ ಬಾರಿ ಫೆಬ್ರವರಿ 21ನೇ ತಾರೀಕು ದ್ವಾದಶಿ ತಿಥಿ ಬೆಳಗ್ಗೆ 9 ಗಂಟೆವರೆಗೂ ಇದೆ. ನೀವು ಉಪವಾಸ ಮಾಡೋದಾದರೆ ಬೆಳಗ್ಗೆ ದ್ವಾದಶಿ ದಿನ ಅಂದರೆ ಏಕಾದಶಿ ಆದ ಮರುದಿನ ದ್ವಾದಶಿ ದಿನ 9 ಗಂಟೆ ಒಳಗಡೆ ಪೂಜೆ ಮಾಡಿ ಉಪವಾಸವನ್ನು ಬಿಡಬೇಕು. ಹಿಟ್ಟಿನ ದೀಪಗಳು ಶಾಂತಿ ಆದ ನಂತರ ಹರಿಯುವ ನೀರಿನಲ್ಲಿ ಹರಿಯಲು ಬಿಡಿ. ಇಲ್ಲ ಅಂದರೆ ಹಸುವಿಗೆ ತಿನ್ನಿಸಬಹುದು. ಇಲ್ಲ ಮನೆಯಲ್ಲಿ ಪಾಟ್ಗಳು ಇದ್ದರೆ ಪಾಟ್ ಒಳಗಡೆ ಹಾಕಬಹುದು. ಹಾಗೆ ಫೋಟೋ ಕೆಳಗಡೆ ಹಾಕಿರುವಂತಹ ಅಕ್ಕಿನ ಪಾಯಸ ಮಾಡಿಕೊಂಡು ತಿನ್ನಬೇಕು. ಅರಿಶಿನ ಕುಂಕುಮವನ್ನು ಡೈಲಿ ಹೊಸ್ತಿಲಿಗೆ ಉಪಯೋಗಿಸಬಹುದು. ನಾವು ವಿಷ್ಣುವಿಗೆ ಅರ್ಪಿಸಿದ ತುಳಸಿ ದಳವನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಆದ ನಂತರ ಆ ನೀರನ್ನು ನಾವು ಕುಡಿಯೋದ್ರಿಂದ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇಲ್ಲ ಅಂದರೆ ತುಳಸಿ ಸೊಪ್ಪನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ನಾವು ಕುಡಿಯಬಹುದು. ಈ ರೀತಿ ಮಾಡಿದ್ರೂ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತವೆ. ಈ ರೀತಿ ನೀವು ಭೀಷ್ಮ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.